ನಾವು ಅಲ್ಲಿ ಗಾಡಿಯಿಂದ ಇಳಿದು ಹುಡುಕ್ಬೇಕಾದ್ರೆ ಸರ್ ಈ ಒಂದು 2-3 ಜನ ರಸ್ತೆ ಸೈಡಲ್ಲಿ ಆ ತೊರೆ ಹತ್ರ ಹೋದ್ರು. ಅವಾಗ ಸ್ವಲ್ಪ ನೀರು ಕಮ್ಮಿ ಆಗಿತ್ತು ಬೆಳಿಗ್ಗೆ, ತೊರೆಯಲ್ಲಿ ಅಷ್ಟು ನೀರು ಇರಲಿಲ್ಲ, ಡೌನ್ ಆಗಿದೆ. ಮಳೆ ಮತ್ತೆ ಡೌನ್ ಆಯ್ತಲ್ಲ ಸರ್, ಇದೊಂದು ಸುಮಾರು ಒಂದು 9:30ರಿಂದ 10 ಗಂಟೆ ಹೊತ್ತು ಸಮಯ ಬೆಳಿಗ್ಗೆ. ನಾನು ಮೇಲ್ಗಡೆಯಿಂದ ಬರ್ತಿದ್ದೆ ಕಾಡಲ್ಲಿ, ಆವಾಗ ಇಬ್ಬರು ನನ್ನ ಬೊಬ್ಬೆ ಹೊಡೆದ್ರು, ಇಲ್ಲೊಂದು ಬಾಡಿ ಇದೆ ಅಂದರು. ತಕ್ಷಣ ಓಡ್ಕೊಂಡು ಬಂದೆ ಸರ್. ಆ ಕಡೆಯಿಂದ ಓಡ್ಕೊಂಡ್ಬಂದು ನೋಡಿದ ತಕ್ಷಣ ನನ್ನ ಅಕ್ಕನ ಮಗಳೇ, ನಾನು ಹೇಳಿದೆ ಇದು ನನ್ನ ಅಕ್ಕನ ಮಗಳೇ ಅಂತೇಳಿ. ಒಂದು 10-15 ಫೀಟ್ ಗ್ಯಾಪಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ಅರೆಬರೆ ವಸ್ತ್ರ ಇತ್ತು ನಾನು ನೋಡಬೇಕಾದ್ರೆ. ಅದಾಗಿ ಏನು ಹೇಳೋದು ಏನು ಒಂದು ಗೊತ್ತಾಗಲಿಲ್ಲ ನನಗೆ. ಒಂದು ತಲೆನೇ ಒಂದ್ಸಲ ಹೊಡೆದಾಗೆ ಆಯಿತು ನನಗೆ ಅದನ್ನು ನೋಡಿದ ತಕ್ಷಣ. ಅಲ್ಲಿಂದ ಸೀದಾ ಓಡ್ಕೊಂಡು ಬಂದೆ, ಸೀದಾ ಗಾಡಿ ಹತ್ರ ನಮ್ಮ ತಂದೆ ಹತ್ರ ಹೇಳಿ ತಂದೆನ ಕರ್ಕೊಂಡ್ಬಂದೆ. ಅಲ್ಲಿಗೆ ಕರ್ಕೊಂಡು ಅವ್ರು ತೋರಿಸೋರು, ಅವ್ರಿಗೂ ಪ್ರಜ್ಞೆ ತಪ್ಪಿತರ ಆಯಿತು. ಮತ್ತೆ ಅವರನ್ನು ಎತ್ಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿ ನಾವು ಮನೆಗೆ ಬಂದವ ಸರ್. ಮತ್ತೆ ನಾನು ಆ ಪ್ರದೇಶಕ್ಕೆ ಅವತ್ತಿನ ದಿವಸ ಹೋಗಲಿಲ್ಲ. ಅಂದರೆ ನಮಗೆ ಅಕ್ಕನಿಗೆ ಸಮಾಧಾನ ಮಾಡಬೇಕಿತ್ತು. ನನ್ನ ಅಕ್ಕನಿಗೆ ಸಂಜೆ ಬಾಡಿ ಬರೋ ತನಕ ನಾನು ಇವಳಿಗೆ ಸುಳ್ಳು ಹೇಳಿರುವಂಥದ್ದು, ಇದ್ದಾಳೆ ಅವಳು ಜೀವಂತಾಗಿ ಬೆಳ್ತಂಗಡಿ, ನಮ್ಮ ಅಣ್ಣ ಬೆಳ್ತಂಗಡಿಯಲ್ಲಿದ್ದಾರೆ, ನಾವು ಕರ್ಕೊಂಡು ಬರ್ತೇನೆ ಅಂತಲೇ ಹೇಳಿದ್ದು. ಮತ್ತು ಇಲ್ಲಾಂದರೆ ಇವರು ಏನೋ ಇದು ಮಾಡ್ಕೋತಾರೆ. ನಮ್ಮ ತಂದೆ ಕೂಡ BP ಪೇಷಂಟ್ ಅಂತೇಳಿ ಇಷ್ಟು ವಿಚಾರ ನಡೆದಿದೆ ಸರ್.